ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಕೃಷ್ಣಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ 60,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಹೌದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾದರೆ ಕೃಷ್ಣ ತುಂಬಿ ಹರಿಯುತ್ತೆ. ದೂದ್ಗಂಗಾ ನದಿಯಿಂದ 18,000 ಕ್ಯೂಸೆಕ್ ನೀರು ಕಲ್ಲೋಳ ಬ್ಯಾರೇಜ್ಗೆ ಹರಿದು ಬರ್ತಾ ಇದೆ. ಈ ನೀರು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ ಅದು. ಕೃಷ್ಣಾ ನದಿಗೆ ಜೀವ ಕಳೆ ಬಂದ್ಬಿಟ್ಟಿದೆ. ನದಿ ಪಾತ್ರದಲ್ಲಿ ಅಲರ್ಟ್ ಮಾಡಲಾಗಿದೆ. ಹೌದು, ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಸುರಿದ ಸಂದರ್ಭದಲ್ಲಿ ಆ ಕೃಷ್ಣಾ ನದಿ ಅನ್ನೋದು ತುಂಬಿ ಹರಿಯುತ್ತೆ. ಅಟ್ ದ ಸೇಮ್ ಟೈಮ್ ಆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗುತ್ತೆ. ತುಂಬಿ ಹರಿಬೇಕು ಅನ್ನೋದೇ ಎಲ್ಲರ ಆಶಯ ಆಗುತ್ತೆ. ಆದರೆ ನದಿ ಪಾತ್ರದಲ್ಲಿ ಕೃಷಿ ಚಟುವಟಿಕೆಗಳಿರುತ್ತೆ. ಕೆಲವೊಮ್ಮೆ ನೀರಿನ ಪ್ರಮಾಣ ಹೊರಹರಿವು ಅನ್ನೋದು ಹೆಚ್ಚಾದಾಗ ಕೃಷಿ ಚಟುವಟಿಕೆಗೆ ಸಮಸ್ಯೆ ಆಗಬಹುದು. ರೈತರು ಕೂಡ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡೋದ್ರಿಂದಾಗಿ ಅಪಾಯಗಳು ಸಂಭವಿಸಬಹುದು. ಈ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದರಿಂದಾಗಿ ಕೃಷ್ಣಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ರಾಜ್ಪುರ ಬ್ಯಾರೇಜ್ನಿಂದ 60,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಇನ್ನು ದೂದ್ಗಂಗಾ ನದಿಯಿಂದ 18,000 ಕ್ಯೂಸೆಕ್ಸ್ ನೀರು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ಗೆ ಹರಿದು ಬರ್ತಾ ಇದೆ ನೀರು. ಹಾಗಾಗಿ ನದಿ ಪಾತ್ರದ ಜನಸಾಮಾನ್ಯರಿಗೆ, ನದಿ ಪಾತ್ರದ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ರೈತರಿಗೆ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ.